ನಮಸ್ಕಾರ ಸ್ನೇಹಿತರೆ. 100% ಸೋಲುವ ಪಂದ್ಯವನ್ನ ಗೆದ್ದು ಇತಿಹಾಸ ನಿರ್ಮಿಸಿತು ಕಲ್ಕತ್ತಾ. ಹೈದರಾಬಾದ್ ವಿರುದ್ಧ ಗೆದ್ದು ಐಪಿಎಲ್ ನ ಫೈನಲ್ ತಲುಪಿದ ಕೆಕೆಆರ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಕೆಕೆಆರ್ ಹಾಗೂ ಎಸ್ಆರ್ಎಚ್ ನಡುವಿನ ಮೊದಲ ಕ್ವಾಲಿಫೈಯರ್ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹೌದು, ಅಹಮದಾಬಾದ್ನ ಶ್ರೀ ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಕ್ವಾಲಿಫೈಯರ್ನ ಮೊದಲ ಪಂದ್ಯದಲ್ಲಿ ಕೆಕೆಆರ್ ಹಾಗೂ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ. ಈ ಒಂದು ಪಂದ್ಯವನ್ನ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಭರ್ಜರಿಯಾಗಿ 8 ವಿಕೆಟ್ಗಳಿಂದ ಗೆದ್ದುಕೊಳ್ಳುವ ಮೂಲಕ 4ನೇ ಬಾರಿ ಐಪಿಎಲ್ ನ ಫೈನಲ್ಗೆ ಲಗ್ಗೆ ಇಟ್ಟಿದೆ ಸ್ನೇಹಿತರೆ. ಹೌದು, ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಎಸ್ಆರ್ಎಸ್ ತಂಡದ ನಾಯಕ ಫ್ಯಾಟ್ ಕಮಿನ್ಸ್ ರವರು ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ ಸ್ನೇಹಿತರೆ. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಎಸ್ಆರ್ಎಸ್ ತಂಡವು ನಿಗದಿತ 20 ಓವರ್ಗಳಲ್ಲಿ 159ಕ್ಕೆ ಸರ್ವಪತನ ಕಂಡಿತು ಸ್ನೇಹಿತರೆ. ಹೈದರಾಬಾದ್ ತಂಡದ ಪರ ಆರಂಭಿಕರಾಗಿ ಕಣಕ್ಕಿಳಿದ ಟ್ರಾವಿಸ್ ಹೆಡ್ ಹಾಗೂ ಅಭಿಷೇಕ್ ಶರ್ಮಾ ತಂಡಕ್ಕೆ ಉತ್ತಮ ಆರಂಭವನ್ನ ನೀಡಿರಲಿಲ್ಲ. ಮೊದಲ ಓವರ್ನ 2ನೇ ಎಸೆತದಲ್ಲಿ ಟ್ರಾವಿಸ್ ಹೆಡ್ ರವರು ಶೂನ್ಯ ಎಸೆದಿದ್ದರು. ಬಳಿಕ ಅಭಿಷೇಕ್ ಶರ್ಮಾ ರವರು 3 ರನ್ ಗಳಿಸಿ ನಿರ್ಗಮಿಸಿದರು. ಇದಾದ ಬಳಿಕ ರಾಹುಲ್ ತ್ರಿಪಾಠಿ ಹಾಗೂ ನಿತೀಶ್ ರೆಡ್ಡಿ ತಂಡಕ್ಕೆ ಕೊಂಚ ಆಸರೆಯಾಗುವ ಮುನ್ಸೂಚನೆ ನೀಡಿದರು. ಅದಾಗಲೇ ನಿತೀಶ್ ರೆಡ್ಡಿ 9 ರನ್ಗಳಿಗೆ ತಮ್ಮ ಆಟವನ್ನ ನಿಲ್ಲಿಸಿದರು. ನಂತರದ ಮರು ಎಸೆತದಲ್ಲಿ ಶಹಬಾಜ್ ಅಹಮದ್ ಡಕ್ಔಟ್ ಆದರು ಸ್ನೇಹಿತರೆ. ಇದೇ ವೇಳೆ ಜೊತೆಯಾದ ರಾಹುಲ್ ತ್ರಿಪಾಠಿ ಹಾಗೂ ಆಂಡ್ರೆಸ್ ಕ್ಲಾಸನ್ ರವರು ತಂಡಕ್ಕೆ ಕೊಂಚ ಆಸರೆಯಾಗಿ ನಿಂತರು. ಇವರಿಬ್ಬರ ನಡುವೆ ಅರ್ಧಶತಕದ ಜೊತೆ ಆಟವು ಕೂಡ ಮೂಡಿ ಬಂದಿತು ಸ್ನೇಹಿತರೆ. 21 ಎಸೆತಗಳಿಂದ 32 ರನ್ ಬಾರಿಸಿ ನಿರ್ಗಮಿಸಿದರು ಸ್ನೇಹಿತರೆ. ಆದರೆ ಮತ್ತೊಂದು ತುದಿಯಲ್ಲಿ ಬೇರೂರಿದ್ದ ರಾಹುಲ್ ತ್ರಿಪಾಠಿ 35 ಎಸೆತಗಳಿಂದ 55 ರನ್ ಬಾರಿಸಿ ತಂಡದ ಪರ ಗರಿಷ್ಠ ಸ್ಕೋರ್ ಎನಿಸಿಕೊಂಡರು ಸ್ನೇಹಿತರೆ. ತ್ರಿಪಾಠಿ ರವರ ಈ ಅರ್ಧಶತಕದಲ್ಲಿ ಬರೋಬ್ಬರಿ 7 ಫೋರ್ಗಳು ಒಳಗೊಂಡಿದ್ದವು ಸ್ನೇಹಿತರೆ. ಅದಾದ ಬಳಿಕ ಕೊನೆಯಲ್ಲಿ ಬಂದ ನಾಯಕ ಫ್ಯಾಟ್ ಕಮಿನ್ಸ್ ಅವರು 30 ರನ್ಗಳ ಕಾಣಿಕೆಯನ್ನು ನೀಡುವ ಮೂಲಕ ತಂಡದ ಮೊತ್ತವನ್ನ 150ರ ಗಡಿ ದಾಟಿಸಿದರು ಸ್ನೇಹಿತರೆ. ಫೈನಲ್ ತಲುಪಲು 160 ರನ್ಗಳ ಸುಲಭ ಗುರಿಯನ್ನ ಬೆನ್ನಟ್ಟಿದಂತಹ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಈ ಸುಲಭ ಟಾರ್ಗೆಟ್ ಅನ್ನ ಕೇವಲ 13.4 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು. ಗುರಿಯನ್ನ ಬೆನ್ನಟ್ಟಲು ಕಣಕ್ಕಿಳಿದ ರಹಮಾನುಲ್ಲಾ ಗುರ್ಬಾಸ್ ಹಾಗೂ ಸುನಿಲ್ ನರೇನ್ ಅವರು ತಂಡಕ್ಕೆ ಉತ್ತಮ ಆರಂಭವನ್ನ ನೀಡಿದರು. ಮೊದಲ ವಿಕೆಟ್ಗೆ 40 ರನ್ಗಳ ಜೊತೆ ಆಟವನ್ನ ನೀಡಿದರು. ಇದೇ ವೇಳೆ ಸುನಿಲ್ ನರೇನ್ ಅವರು 21 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರೆ ರಹಮಾನುಲ್ಲಾ ಗುರ್ಬಾಸ್ ರವರು 23 ರನ್ಗಳಿಗೆ ಸುಸ್ತಾಗಿ ಹೊರ ನಡೆದರು. ಅದಾದ ಬಳಿಕ ಜೊತೆಯಾದ ವೆಂಕಟೇಶ್ ಅಯ್ಯರ್ ಹಾಗೂ ಶ್ರೇಯಸ್ ಅಯ್ಯರ್ ರವರು ಇಬ್ಬರು ಕೂಡ ಗೆಲುವಿನ ಜೊತೆ ಆಟವನ್ನ ಆಡಿದರು. ವೆಂಕಟೇಶ್ ಅಯ್ಯರ್ ಅವರು 28 ಎಸೆತಗಳಿಂದ ಅಜೇಯ 51 ರನ್ ಬಾರಿಸಿ ಮಿಂಚಿದರೆ ಶ್ರೇಯಸ್ ಅಯ್ಯರ್ ಅವರು 24 ಎಸೆತಗಳಿಂದ ಅಜೇಯ 58 ರನ್ ಬಾರಿಸಿ ತಂಡಕ್ಕೆ 8 ವಿಕೆಟ್ಗಳ ಭರ್ಜರಿ ಗೆಲುವು ತಂದುಕೊಟ್ಟರು ಸ್ನೇಹಿತರೆ. ಈ 8 ವಿಕೆಟ್ಗಳ ವಿಕ್ಟರಿಯೊಂದಿಗೆ ಕೆಕೆಆರ್ ತಂಡವು ಐಪಿಎಲ್ ಇತಿಹಾಸದಲ್ಲಿ 4ನೇ ಬಾರಿ ಪ್ಲೇ ಆಫ್ ಗೆ ಲಗ್ಗೆ ಇಟ್ಟಿದ ವಿಶೇಷ ಸಾಧನೆಯನ್ನ ಕೂಡ ಮಾಡಿತ್ತು. ನೋಡಿದ್ರಲ್ಲ ಸ್ನೇಹಿತರೆ, ಎಸ್ಆರ್ಎಚ್ ಹಾಗೂ ಕೆಕೆಆರ್ ನಡುವಿನ ಮೊದಲ ಕ್ವಾಲಿಫೈಯರ್ ಪಂದ್ಯ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.